ಕೇಂದ್ರ ತ್ರಿಕೋನ ರಾಜಯೋಗದಿಂದ ಈ ರಾಶಿಯವರಿಗೆ ಎಂದೂ ಕಂಡರಿಯದ ಸಂಪತ್ತು ಪ್ರಾಪ್ತಿ, ಪ್ರಯತ್ನಕ್ಕೆ ಕೈತುಂಬ ಹಣ. ಹೌದು, ದಾನದಾತ ಆಗಿರುವಂತಹ ಶುಕ್ರ ತುಲಾ ರಾಶಿಗೆ ತನ್ನ ರಾಶಿ ಪರಿವರ್ತನೆಯನ್ನ ಮಾಡಿದ್ದಾನೆ. ಹಾಗಾಗಿ ಇದರಿಂದ ಸಾಕಷ್ಟು ರಾಜಯೋಗಗಳು ನಿರ್ಮಾಣವಾಗಿದ್ದು, ಇದರಲ್ಲಿ ಕೇಂದ್ರ ತ್ರಿಕೋನ ರಾಜಯೋಗವು ಕೂಡ ಒಂದು. ಈ ರಾಜಯೋಗ ನಿರ್ದಿಷ್ಟವಾಗಿ 12 ರಾಶಿಗಳಲ್ಲಿ ಕೆಲ ರಾಶಿಯವರ ಜೀವನದಲ್ಲಿ ಧನ ಕನಕಗಳನ್ನು ಹೊಂದುವಂತೆ ಮಾಡಲಿದೆ. ಈ ವಿಶಿಷ್ಟವಾದ ರಾಜಯೋಗದಿಂದಾಗಿ ಯಶಸ್ಸಿನ ಹಾದಿಯನ್ನ ಹೊಂದಲಿರುವ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುನ್ನ ಶಾಸ್ತ್ರ, ಪುರಾಣ, ದೇವರು, ಜ್ಯೋತಿಷ್ಯ, ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ. ಹೌದು, ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಕೇಂದ್ರ ತ್ರಿಕೋನ ರಾಜಯೋಗ ಸಾಕಷ್ಟು ಸಮಯಗಳಿಂದ ಬರಬೇಕಾಗಿರುವಂತಹ ಹಣ ಮತ್ತು ಅರ್ಧಕ್ಕೆ ನಿಂತಿರುವ ಕೆಲಸ ಮತ್ತೆ ಪ್ರಾರಂಭ ಆಗೋದಕ್ಕೆ ಸಹಾಯ ಮಾಡಲಿದೆ ಮತ್ತು ಕುಟುಂಬದ ಜೊತೆಗೆ ಈ ಸಮಯದಲ್ಲಿ ಉತ್ತಮ ಕ್ಷಣಗಳನ್ನು ಕಳೆಯಬಹುದಾಗಿದೆ. ಈ ಸಮಯದಲ್ಲಿ ನೀವು ಕಷ್ಟಪಟ್ಟು ದುಡಿದಿರುವಂತಹ ಕೆಲಸಕ್ಕೆ ಸರಿಯಾದ ಪ್ರತಿಫಲ ದೊರಕಲಿದೆ. ಇದಲ್ಲದೆ ನಿಮ್ಮ ಉತ್ತಮ ಪ್ರಯತ್ನಗಳಿಂದ ಕೆಲಸ ಸಿಗೋದು ಗ್ಯಾರಂಟಿ. ವೈವಾಹಿಕ ಜೀವನದಲ್ಲಿ ಕಷ್ಟಗಳು ಕೂಡ ದೂರವಾಗಲಿದ್ದು, ಒಟ್ಟಾರೆಯಾಗಿ ಈ ಸಮಯ ಮೇಷ ರಾಶಿಯವರಿಗೆ ಶುಭ ತರುವಂತಹ ಸಮಯವಾಗಿದೆ. ಮೇಷ ರಾಶಿಯವರು ಕೆಲಸ ಕಾರ್ಯಗಳಿಂದ ಯಶಸ್ಸನ್ನು ಪಡೆಯಲು ಮನೆ ದೇವರಿಗೆ 11 ರೂಪಾಯಿ ಮುಡುಪು ಕಟ್ಟಿ ಕೆಲಸ ಶುರು ಮಾಡಿ 1 ತಿಂಗಳ ನಂತರ ಆ ಮುಡಿಪನ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ, ಒಳ್ಳೆಯದಾಗ್ತದೆ. ಎರಡನೆಯದಾಗಿ ತುಲಾ ರಾಶಿ. ಈ ರಾಶಿಯವರು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಲಾಭವನ್ನ ತಾವು ಮಾಡುವಂತಹ ಕೆಲಸ ಹಾಗೂ ವ್ಯಾಪಾರದಲ್ಲಿ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಜೊತೆಗೆ ಈ ವಿಶೇಷವಾದ ರಾಜಯೋಗದ ನಿರ್ಮಾಣದಿಂದಾಗಿ ನೀವು ಕೈ ಹಾಕುವಂತಹ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನ ನಿಶ್ಚಿತ ರೂಪದಲ್ಲಿ ಪಡೆದುಕೊಳ್ಳಲಿದ್ದೀರಿ. ಇದಲ್ಲದೆ ಧನ ಲಾಭವಾಗುವಂತಹ ಯೋಗ ಕೂಡ ಈ ಸಂದರ್ಭದಲ್ಲಿ ಇರಲಿದೆ. ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಜಾಗೃತೆಯಿಂದ ಹಣವನ್ನ ಹೂಡಿಕೆ ಮಾಡೋದ್ರ ಮೂಲಕ ನೀವು ಕೈತುಂಬ ಲಾಭ ಸಂಪಾದನೆಯನ್ನು ಕೂಡ ಮಾಡುವಂತಹ ಅವಕಾಶವನ್ನ ಪಡಿತೀರಾ. ಇನ್ನು ಹೊಸದಾಗಿ ಮದುವೆ ಆಗಿರುವಂತಹ ನವದಂಪತಿಗಳ ದಾಂಪತ್ಯ ಜೀವನ ಕೂಡ ಸಾಕಷ್ಟು ಸುಖದಾಯಕವಾಗಿರಲಿದೆ. ಆದರೆ ಒಳ್ಳೆಯ ನಡತೆ ಇರಬೇಕು. ಈ ಸಮಯದಲ್ಲಿ ತುಲಾ ರಾಶಿಯವರು 2 ಮಂಗಳವಾರ 11 ವೀಳ್ಯದೆಲೆಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಕೆಲ ಅಡ್ಡ ಕೆಲಸಗಳಿಂದ ಪಾರಾಗ್ತೀರಾ. ಮೂರನೆಯದಾಗಿ ಮಕರ ರಾಶಿ. ಮಕರ ರಾಶಿಯವರ ಕೆಲಸ ಹಾಗೂ ವ್ಯಾಪಾರ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ರೀತಿಯಲ್ಲಿ ಶುಕ್ರ ಆಶೀರ್ವಾದವನ್ನು ಕರುಣಿಸಲಿದ್ದಾನೆ. ಈ ಸಮಯ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ಮಕರ ರಾಶಿಯವರು ಲಾಭದಾಯಕ ಫಲಿತಾಂಶಗಳನ್ನು ಹೊಂದಲಿದ್ದಾರೆ ಮತ್ತು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ ನಿಮ್ಮ ಪೋಷಕರ ಬೆಂಬಲ ನಿಮಗೆ ಇರಲಿದೆ. ಇದಲ್ಲದೆ ಸಾಕಷ್ಟು ಸಮಯಗಳಿಂದ ಕಂಡು ಬರ್ತಿದ್ದ ಕುಟುಂಬದ ಸಮಸ್ಯೆ ಪರಿಹಾರವಾಗಲಿದೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಗೌರವ ಹಾಗೂ ಪ್ರತಿಷ್ಠೆಗಳು ಇನ್ನಷ್ಟು ವೃದ್ಧಿಯಾಗಲಿದೆ. ಜೊತೆಗೆ ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತಹ ಮಕರ ರಾಶಿಯವರು ವಿಶೇಷವಾಗಿ ಹೆಚ್ಚಿನ ಧನ ಲಾಭವನ್ನು ಸಂಪಾದಿಸಲಿದ್ದಾರೆ ಹಾಗೂ ದಾಂಪತ್ಯ ಜೀವನದಲ್ಲಿ ಕೂಡ ದಂಪತಿಗಳ ನಡುವೆ ಸಂಬಂಧ ಇನ್ನಷ್ಟು ಉತ್ತಮವಾಗಲಿದ್ದು ಪ್ರೀತಿ ಉಕ್ಕಿ ಹರಿಯಲಿದೆ. ಮಹಿಳೆಯರು ಯಾವುದೇ ಕೆಲಸ ಮಾಡುವಾಗ ಮನೆ ದೇವರಿಗೆ ಮುಡುಪು ಕಟ್ಟಿ ಕೆಲಸ ಶುರು ಮಾಡಿ ಇದು ಉತ್ತಮ ಫಲಗಳನ್ನು ಪಡೆಯಲು ದಾರಿ ಮಾಡಿಕೊಡ್ತದೆ. ಧನ್ಯವಾದಗಳು.